ಬೆಂಗಳೂರಿನ ನಿಮಾನ್ಸ್ನಲ್ಲಿ ಒಂದಿಲ್ಲೊಂದು ಅವಾಂತರ ನಡೀತಾನೇ ಇವೆ. ರೋಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು ಚಿಕಿತ್ಸೆಯನ್ನ ಕೊಡದೇನೆ ವೈದ್ಯರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಫಿಟ್ಸ್ ಬಂದು ನರಳಾಡ್ತಿರುವ ರೋಗಿ, ನೆಲದ ಮೇಲೆ ಬಿದ್ದು ಗೋಳಾಡ್ತಿರುವ ಸಂಬಂಧಿಕರು, ಪೇಷಂಟ್ಗೆ ಸರಿಯಾಗಿ ಚಿಕಿತ್ಸೆ ಕೊಡದೆ ಸಿಬ್ಬಂದಿ ನಿರ್ಲಕ್ಷ್ಯ, ಚಿಕಿತ್ಸೆ ಕೊಡಿ ಅಂತ ಕುಟುಂಬಸ್ಥರ ರೋದನೆ. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ. ಎಸ್, ನಿಮಾನ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಅವಾಂತರ ಸೃಷ್ಟಿಯಾಗಿದೆ. ಪುಟ್ಟ ಮಗು ಬಲಿಯಾದ ಪ್ರಕರಣ ಮಾಸುವ ಮುನ್ನವೇ ಹೊಸ ಎಡವಟ್ಟು ಮಾಡಿದೆ. ಆಸ್ಪತ್ರೆಗೆ ತೆರಳಿದ ರೋಗಿಯೊಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು, ವೈದ್ಯರು ಕ್ಯಾರೆ ಅಂತಿಲ್ಲ. ಫಿಟ್ಸ್ ಬಂದು ರಕ್ತದ ವಾಂತಿ ಮಾಡಿಕೊಂಡ್ರು, ಚಿಕಿತ್ಸೆ ನೀಡಲಿಲ್ಲ. ಚಿಕಿತ್ಸೆ ಕೊಡಿ ಎಂದು ವೈದ್ಯರ ಬಳಿ ಕುಟುಂಬಸ್ಥರು ಅಂಗಲಾಚಿದ್ರು, ವೈದ್ಯರ ಮನಸ್ಸು ಮಾತ್ರ ಕರಗಲಿಲ್ಲ. ಯಾರು ಒಳಗಿಂದ ಬಂದಿಲ್ಲ, ನೀವೇ ತಲ್ಕೊಂಡ್ಬೇಕಲ್ಲ. ಒಳಗಿಂದ ಯಾರು ಕರ್ಕೊಂಡು ಬಂದಿಲ್ಲ, ಯಾರು ಬರಲ್ಲ. ನೀವೇ ಎಲ್ಲ ತಲ್ಕೊಂಡೋಗಿ ನೀವೇ ನೋಡಬೇಕು. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ರೋಗಿ ಆಂಬ್ಯುಲೆನ್ಸ್ನಲ್ಲೇ ಇರುವಂತಾಯಿತು. ಸಾವು ಬದುಕಿನ ನಡುವೆ ಹೋರಾಡುವಂತಾಯಿತು. ವೈದ್ಯರ ನಡೆಗೆ ರೋಗಿ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅವ್ರಿಗೆ ಫಿಕ್ಸ್ ಬಂದುಬಿಟ್ಟು 4-5 ಸಲ ಬಂದಿದೆ. ಬಾಯಿಂದ ಬ್ಲಡ್ ಬಂದಿದೆ. ನಾವು ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಬಂದಿದ್ದೀವಿ. ಒಂದು ಸ್ಟ್ರೆಚರ್ ಕೊಡಲ್ಲ ಅಂತ ಇದ್ದಾರೆ, ಒಂದು ವೀಲ್ ಚೇರ್ ಇಲ್ಲ. ಕೇಳಿದರೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ನಮ್ಮ ಸೈಡಿಂದನೇ ನಾವಲ್ಲ, ಇನ್ನು ತುಂಬ ಜನ, ಒಂದು 4-5 ಪೇಷಂಟ್ ಬಂದಿದ್ದಾರೆ. ಒಂದು ಆಕ್ಸಿಡೆಂಟ್ ಕೇಸು, ಪಾಪ ತಲೆಲ್ಲ ಏಟು ಹೊಡೆದು ಬ್ಲಡ್ ಹೋಗ್ತಾ ಇದೆ. ಅಲ್ಲ ಕುತ್ಕೊಂಡಿದ್ದಾರೆ ಅಮ್ಮ, ಅವ್ರಿಗೆ ಹೋಗ್ತಾ ಇದೆ. ಅವ್ರ ಹತ್ರ ಬಂದ್ಬಿಟ್ಟು ಎಂಕ್ವೈರಿ ಮಾಡ್ತಾ ಇದ್ದಾರೆ, ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ. ಏನಾದರೂ ಕೇಳಿದ್ರೆ ನೀವೆಲ್ಲಕ್ಕಾದ್ರೂ ಹೋಗಿ ಕಂಪ್ಲೇಂಟ್ ಮಾಡಿ, ನಾವು ನೋಡ್ಕೊಂತೀವಿ ಅಂತ ಸೆಕ್ರೆಟರಿ ಅವರೆಲ್ಲ ನಮ್ಗೆ ರೋಪ್ ಹೊಡಿತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಜೀವ ಉಳಿಸಬೇಕಾದ ವೈದ್ಯರೇ ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಮೂಡಿದೆ.